ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನೆಕ್ಸ್ಟು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆವತ್ತಿನ ವ್ಲಾಗು ಅಂದರೆ ಹಿಂದಿನ ವ್ಲಾಗು ತುಳಸಿ ಹಬ್ಬ. ಸೊ ಅದು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಯಾಕಂದರೆ ಅವತ್ತು ತುಳಸಿ ಹಬ್ಬದ ದಿನ ನಾನು ಬೇರೆ ಇನ್ನೇನು ವ್ಲಾಗ್ ಮಾಡಿಲ್ಲ. ನಾನು ಜಸ್ಟು ಪೂಜೆ ಮಾಡೋದು, ತುಳಸಿಗೆ ರೆಡಿ ಮಾಡೋದು ಇಷ್ಟು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದರಿಂದ ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ತೀವಿ. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಳಸಿ ಹಬ್ಬದ ದಿನ ಏನಪ್ಪ ಅದು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಕೆಲವೊಂದಂತೂ ನೋಡೋಕೆ ಚೆನ್ನಾಗೇ ಇರಲ್ಲ, ಅದನ್ನು ಇಷ್ಟೊಂದು ರೇಟ್ ಹೇಳ್ತಾರೆ. 100 ರೂಪಾಯಿ, 80 ರೂಪಾಯಿ, 50 ರೂಪಾಯಿ ಹಿಂಗೆ ಹೇಳಿದ್ರು. 50 ರೂಪಾಯಿದಂತೂ ನೋಡೋದೇ ಬೇಡ, ಅಷ್ಟು ಇದಾಗಿತ್ತು. ಈಗ ನಾನು ತೊಗೊಂಡಿರೋದು ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ಇದೆ, ಬಟ್ ಆ ಗಿಡ ಅದರ ಬೆಟ್ಟದ ನೆಲ್ಲಿಕಾಯಿ ತುಂಬ ಚಿಕ್ಕ ಚಿಕ್ಕದು, ಅಷ್ಟು ದೊಡ್ಡದೇ ಇಲ್ಲ. ಎಳೆದನ್ನೇ ಕಿತ್ಕೊಂಡು ಬಂದುಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಹಾಕ್ಬೇಕಲ್ವಾ. ನೆಕ್ಸ್ಟು ಗೆಜ್ಜೆ ವಸ್ತ್ರ ತೊಗೊಬಂದೆ. ನಾನು ತುಂಬ ಹೀಗೆ ಹಾಕಬೇಕು, ಹೀಗೆ ಮಾಡಬೇಕು ಅಂತ ಫುಲ್ ವ್ರತ ಎಲ್ಲ ಏನೂ ಮಾಡಲ್ಲ. ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ತೀನಿ ಅಷ್ಟೇ. ಬಿಕಾಸ್ ನನಗೆ ಅಷ್ಟೊಂದೆಲ್ಲ ತಿಳ್ಕೊಳ್ಳೋಕ್ಕೆಲ್ಲ ಬೇಡ. ಯಾಕೆ ತಿಳ್ಕೊಂಬಿಟ್ರೆ ಇದನ್ನು ಮಿಸ್ ಮಾಡಿದ್ದೀನಿ, ಅದನ್ನು ಮಿಸ್ ಮಾಡಿದ್ದೀನಿ ಅಂತ ಬೇಜಾರಾಗುತ್ತೆ. ಅದಕ್ಕೆ ನಾನು ಏನೂ ಮಾಡಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅದು ಬೆಟ್ಟದ ನೆಲ್ಲಿಕಾಯಿ ಗಿಡ ಹಾಕಬೇಕು ಮತ್ತು ಗೆಜ್ಜೆ ಹೆಸ್ರು ಹಾಕಬೇಕು. ಕೆಲವೊಬ್ಬರೆಲ್ಲ ಬೆಟ್ಟದ ನೆಲ್ಲಿಕಾಯಿ ತಂದು ಅದನ್ನು ಕಟ್ ಮಾಡಿ ಅದ್ರಲ್ಲಿ ದೀಪ ಕೂಡ ಹಚ್ತಾರೆ. ನಾನು ಲಾಸ್ಟ್ ಇಯರ್ ಮಾಡಿರಲಿಲ್ಲ, ಈ ವರ್ಷ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಇಯರೇ. ಬಟ್ ಈ ವರ್ಷ ಮರ್ತೋಗ್ಬಿಟ್ಟೆ. ನೋಡೋಣ, ಆದರೆ ನೆಕ್ಸ್ಟ್ ಇಯರ್ ಅದನ್ನು ಮಾಡಬೇಕಂತ ಅನ್ಕೊತಾ ಇದ್ದೀನಿ. ಸೊ ನಾನು ನಮ್ಮ ಮನೆ ಒಳಗಡೆ ಒಂದು ಸ್ಟೂಲ್ ನನ್ನ ಗಂಟ್ಲು ಕಟ್ಕೊಂಡಿದೆ ಅಂತ ಹೇಳಿದ್ನಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆ ಒಳಗಡೆ ಒಂದು ಸ್ಟೂಲ್ ಹಾಕಿ ಫ್ರೂಟ್ಸ್ ಇಟ್ಟು, ಆಮೇಲೆ ಜಸ್ಟ್ ಸ್ವಲ್ಪ ಬೆಲ್ಲ, ಏನಪ್ಪ ಅವಲಕ್ಕಿ, ಫ್ರೂಟ್ಸು ಮತ್ತು ಎಲ್ಲ ಮಿಕ್ಸ್ ಮಾಡಿ ಅದನ್ನು ನೈವೇದ್ಯ ಥರ ಮಾಡಿದೆ ಅಷ್ಟೇ. ಸೊ ದೀಪ ಹಚ್ತಾ ಇದ್ದೀನಿ. ಅಂದರೆ 2 ದಿನ ಇತ್ತು. ಒಂದಿನ ನೈಟು ಶುರುವಾದರೆ, ಮಧ್ಯಾಹ್ನ ಒಂದು 3 o'clock ಶುರುವಾದರೆ ನೆಕ್ಸ್ಟ್ ಡೇ ಒಂದು 12ವರೆಗೂ ಇದೆ ಅಂತ ಹೇಳಿದರು. ನಾನು ಹಿಂದಿನ ದಿನವೇ ಮಾಡಿದೆ. ಬಿಕಾಸ್ ತುಳಸಿ ಪೂಜೆನ ನೈಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೆ ಕೆಲವರೆಲ್ಲ ಹಿಂದಿನ ದಿನವೂ ಮಾಡಿದ್ರು, ಕೆಲವರು ನೆಕ್ಸ್ಟ್ ಡೇನೂ ಮಾಡಿದ್ರು. ಪೂಜೆ ಎಲ್ಲ ಆದಮೇಲೆ ಅವತ್ತು ನಾನು ಶ್ರೀದೇವಿ ಲಾಸ್ಟ್ ವ್ಲಾಗಲ್ಲಿ ಗೋಲ್ಡ್ ಅಂಗಡಿಗೆ ಬಂದಿದ್ವಲ್ಲ, ಅವಳು ಕಪಲ್ಸ್ ರಿಂಗ್ಸ್ನ ಆರ್ಡ್ರ್ ಕೊಟ್ಟಿದ್ಲು. ನಾನು ಗೋಲ್ಡ್ ಮಾಡಿಸ್ತೀನಿ ಸಾರಕ್ಕಿಲಿ ಜ್ಯುವೆಲರ್ ಅಂಗಡಿ, ಅಲ್ಲಿ ಸಖತ್ತಾಗಿ ಮಾಡಿದ್ರು. ತುಂಬ ಇಷ್ಟ ಆಯಿತು. ಅವಳು ಹೇಗೆ ಫೋಟೋಸ್ ನೋಡಿಸಿದ್ಲು ಹಾಗೆ ಮಾಡಿದ್ರು. ಬೇರೆ ಕಡೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ಲು, ಬಟ್ ಅವ್ರು ಮಾಡಿದ ಡಿಸೈನ್ ಅವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ರಿಟರ್ನ್ ಕೊಟ್ಬಿಟ್ಲು, ನಂಗೆ ಬೇಡವೇ ಬೇಡ ಅಂತ. ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇವಾಗ ನಾವು ಮದುವೆಗೆ ಇನ್ನೂ 2 days ಇತ್ತು. ನಾನು ಇಲ್ಲಿಂದ ಹೋಗಬೇಕಲ್ಲ, ಸರಿ ಅಲ್ಲ ನೀರಳೆಲ್ಲ ಜಾಸ್ತಿ ಕೆಲಸ ಮಾಡಲ್ಲ, ಅಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರಲ್ಲ ಅಂದ್ಬಿಟ್ಟು ಇಲ್ಲಿಂದನೇ ಸಿಂಪಲಾಗಿ ಮೆಹಂದಿ ಹಾಕಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ಇದ್ದಾಳೆ, ಅವ್ರು ಹಾಕ್ಕೊಟ್ರು. ನಂಗೆ ತುಂಬ ಇಷ್ಟ ಆಯಿತು. ಲೆಫ್ಟ್ ಹ್ಯಾಂಡಲ್ಲಿ ಹಾಕಿದ್ದಾರಲ್ಲ, ಇದು ಬ್ರೇಸ್ಲೆಟ್ ಥರ ಟೈಪ್, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿಸ್ತೀನಿ ನಾನು ನಿಮಗೆ ಹೇಗೆ ಬಂದಿತ್ತು ಅಂತ. ಸೊ ಇದನ್ನು ಹಾಕ್ಕೊಂಡು ನಾನು 1 hour ಮನೇಲಿದ್ದೆ, 1.5 hour. ಆಮೇಲೆ ಅಪ್ಪ ಅಮ್ಮ ಬಂದರು, ಹೊರಡೋಣ ಅಂತ. ಇದು ಒಣಗ್ಬಿಟ್ಟ ಮೇಲೆ ಏನೂ ಟೆನ್ಷನ್ ಇಲ್ಲ, ಆರಾಮಾಗೆ ನಾವು ಮೇಂಟೈನ್ ಮಾಡ್ಬೋದು. ನೀರಿಂದ ಮುಟ್ಟೋಕ್ಕಾಗಲ್ಲ, ಅದು ಬಿಟ್ಟರೆ ಸ್ವಲ್ಪ ಆ ಕಡೆ ಈ ಕಡೆ ಟಚ್ ಮಾಡೋದು ಎಲ್ಲ ಮಾಡ್ಬೋದು. ಸೊ ಒಣಗಿದ್ಮೇಲೆ ನಾವು ಕರಳಿ ಹೊರಟ್ವಿ. ಯಾಕಂದರೆ ಮಕ್ಕಳು, ನನ್ನ ತಂಗಿ, ಅಮ್ಮ, ನಾನು, ಅಪ್ಪ ಎಲ್ಲರೂ ಪ್ಲಸ್ ಲಗೇಜು ಪ್ಲಸ್ ಗೋಲ್ಡ್ ಎಲ್ಲ ಇತ್ತು. ಇದನ್ನು ತೊಗೊಂಡು ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಅದು ಆಗದಿರೋ ವಿಷಯ, ತುಂಬ ಕಷ್ಟ. ನಮ್ಮಮ್ಮ ನೋಡಿ ಬಂದಿದ್ದ ಕಡೆನೂ ಇದೇ ಕೆಲಸ, ಹೊಲ್ಕೊಂಡು ಕೂತ್ಕೊಂಡಿದ್ದೆ ನಮ್ಮಮ್ಮ ನೋಡಿ. ಕಾರಲ್ಲೂ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಏನು ಮಾಡೋದು, ನೆನ್ನೆ ಕೊಟ್ಟರು ಬ್ಲೌಸು ಹಾಕಿರಲಿಲ್ಲ, ಅಯ್ಯಪ್ಪ ಚುಚ್ಚಿಬಿಡ್ತು ಕೈಗೆ. ಅದಕ್ಕೆ ಎಲ್ಲಿ ಏನು ಮಾಡ್ಬೇಕು ಅದೇ ಮಾಡಬೇಕು. ನಮ್ಮಪ್ಪ ಯಾವಾಗಲೂ ಫೋನಲ್ಲಿ ಬ್ಯುಸಿ ಇರ್ತಾರೆ. ಮಣಿ ಹಾಕಾಯ್ತಲ್ವಾ, ಈಗ ನೆಕ್ಸ್ಟ್ ಏನು ಆಗ್ತಾ ಇದೆಯಾ? ಚೈನು ಮಾಡು. ನೆಕ್ಸ್ಟ್ ಚೈನ್ ಹಾಕ್ತಾ ಇದ್ದಾರೆ. ಚೈನ್ ಚೆನ್ನಾಗಿ ಕಾಣಿಸ್ತೈತೆ. ದಾರಾಗ ಹಾಕೊಳಕ ಇದು ಲಾಕ್ ಚೆನ್ನಾಗಿ ಆಗೈತೆ ಹಿಂದೆ ಕಡೆ. ಕಡೆ ಎಲ್ಲ ಮಳೆ ಬರ್ತಾ ಇದೆ. ನಮ್ಮಮ್ಮನ ಇನ್ನೂ ಮುಗಿಯೋದ ಕಥೆಯಲ್ಲಿದೆ. ಇವ್ರು ಮೊಬೈಲ್ ನೋಡ್ತವ್ರೆ, ಇವರು ಮೊಬೈಲ್ ನೋಡ್ತವ್ರೆ, ಅವ್ರ ಮುಂದೆ ಕೂತವ್ರೆ.
ಊಟ ಕುತ್ಕೊಂಡು ನಾನು 5,000 ಕೊಟ್ಟಿದ್ದೀನಿ ಬ್ಲೌಸ್ಗೆ. ಹೇಳು ಭಾಗ್ಯ ಮಟ್ಟ ಕನಕ ಟೇಲರಿಂಗ್ ಕಲ್ತ್ಕೊಬೇಕಾಯ್ತ್ರಿ ಇದು ಮಿಷನ್ ಇಟ್ಬಿಟ್ಟು ಮನೇಲಿ ನೀವು ತಿಂಗಳು 2 ತಿಂಗಳು ಕಲ್ತ್ಬಿಡ್ತೀನಿ. ಮಿಷಿನ್ ಇದ್ರೆ ಕಲ್ತು ಬಿಡ್ತೀನಿ. ಕಲ್ತಾವಳಿ ಮಗಳು ತಂದೆ ಮಗುವನ್ನು ಒಟ್ಟೆಲ್ಲ ಆರ್ಟಿಸಿ ಮಾಡ್ಕೊಬೋದು. ಮನೆ ಕಟ್ಟಾಗ್ಲಿ ಹಿಡಿತೇನೆ ಒಂದು ತಂದು ಮಾಡಿದ್ರೆ ಅದೇ ಮತ್ತೆ ತಂದ್ಬೇಕಂದ್ರೆ ನಮ್ಮ ಆಗುತ್ತೆ. ನಾನು ಬಂದಾಗ ಹೇಳ್ಕೊಡ್ತೀನಿ. ಅಲ್ಲಿವೇ ಅರ್ಧ ಕೆಲಸ ಆಗೋಯ್ತವೆ. ನೀನು ಕಲಿಬೇಡ, ಅವಳು ಹೊಲ್ಕೊಳ್ಳಿ, ಕಲಿಸು ಅವಳಿಗೆ. ಅವ್ಳಿಗೆ ಕಲಿಸ್ತೀನಿ ತರ್ಕೊಡ್ತೀನಿ. ಅಂತಾಳೆ ಅಲ್ಲವೇ ಓಸೆಗೆಲ್ಲ ಕೆಲಸ ಮಾಡ್ಕೊಬಿಡ್ತಾಳೆ. ಈಗ ಹೆಚ್ಚು ಕಮ್ಮಿ ಹೆಂಗೆ ಮಾಡೋದು ಅಲ್ಲಿ ಫುಲ್ ಮಳೆ, ಸಿಕ್ಕಾಪಟ್ಟೆ ಮಳೆ. ರಾಮನಗರದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ. ನಮ್ಮಪ್ಪ ನೋಡಿ ಹೆಂಗೆ ಫುಲ್ ಟಿಪ್ ಟಾಪಾಗಿ ಬಂದ್ಬಿಟ್ಟಿದ್ದು ಶೂ ಎಲ್ಲ ಹಾಕೊಂಡು. ಇಲ್ಲ, ನಮ್ಗೆಡೆ ಮುಂಚೆನೆ ಬಂದ್ರು ಅವರು. ಅಯ್ಯೋ ಎಡಕ್ಕೆ ಇರೋದು ತಗಮ್ಮ ಅಂದ್ರೆ ಲತಾ ಅಂತ ನನ್ನ ಮದ್ವೆ ನಾನು ಸುತ್ತಲೇ ಇಲ್ಲ. ಇಲ್ಲಿ ಬಂದಾಗ ಮನೆ ಬಿಟ್ಟು ಹೋಗೇ ಇರ್ಲಿಲ್ಲ. ಏನ್ ಸರಿಯಾಗಿ ಬಿದ್ದದಲ್ಲಪ್ಪ ಈ ಊರಲ್ಲಿ ಮಳೆ. ಅದು ಮುಟ್ಟೆ ತಪ್ಪಾಗಿ ಮುಟ್ಟಿದೆ ಕವರ್ ಮಳೆ ಕರ್ಕೊ ಬರ್ತಾ ಇದೀವಿ. ಮಳೆ ಇರ್ಲಿಲ್ಲ ಊರಲ್ಲಿ, ಇವಾಗ ಮಳೆ ಸ್ಟಾರ್ಟ್ ಆಗೋಯ್ತು. ಬಾ ಬಾ ಐ ಕ್ಲೀನಾಗಿ ಕರ್ಕೊಂಡು ಹೋಗು. ಕರುಗ ಹಸುಗಲ್ವಾ ತಿನ್ಸೋದು ಮತ್ತೆ ಚಿಕ್ಕಪ್ಪ ಕರುಗ ತಿನ್ನಿಸ್ತಾರ ಅದು. ಕರುಗೆ ಮೊಟ್ಟೆ ಹಾಕ್ತಾರಂತೆ ನೋಡಿ. ನೋಡಿ ತಮ್ಮ ಮಿಕ್ಸ್ ಮಾಡ್ತಾವ್ರೆ ಮೊಟ್ಟೆ. ಹ್ಞೂ ಅಂದ್ರೆ ಹಸಿ ಮೊಟ್ಟೆನೇ ಮಿಕ್ಸ್ ಮಾಡ್ತಾರೆ. ಗೊತ್ತಾಗಲ್ಲ. ಹಸಿ ಮೊಟ್ಟೆನೇ ಮಿಕ್ಸ್ ಮಾಡ್ತಾರಲ್ಲ, ಹಸಿ ಮೊಟ್ಟೆ. ಹಾಂ ನಮ್ಮ ಚಿಕ್ಕಪ್ಪ ನೋಡಿ ಕಾಯಿ ತುರಿತೈತೆ, ನಮ್ಮ ಆಂಟಿ ಈರುಳ್ಳಿ ಕಟ್ ಮಾಡ್ತೈತೆ, ನಾನು ಪಲಾವಿಗೆ ಮೆಹಂದಿ ಹಾಕ್ತೈತೆ. ನೋಟ್ಸ್ ಪಲಾವಿಗೆ ಮೆಹಂದಿಗಳು ಎಲ್ಲಿವರೆಗೂ ಬಂದಿದೆ. ಒಂದು ಸ್ವಲ್ಪ ಆ ಕಡೆಗೆ ಹಾಕ್ಬೇಕಷ್ಟೆ. ಸುಮಾರಾಗಿ ನನಗೆ ಹೆಂಗೆ ಬರುತ್ತೋ ಹಂಗೆ ಹಾಕಿದ್ದೀನಿ. ಈ ಕಡೆ ಇನ್ನು ಸ್ವಲ್ಪ ಇದೆ, ಇನ್ನೂ ಹಾಕಬೇಕು. ಈ ಕಡೆ ಫಿನಿಶ್ ಆಗಿದೆ. ಹೆಂಗೆ ಬರುತ್ತೋ ಹಂಗೆ ಹಾಕಿದ್ದೀನಿ. ಆಂಟಿ ಇಲ್ಲಿ ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ತಿದ್ದಾರೆ. ನಾನು 2 ಅವರ್ ಆಯಿತು ಕೂತಿ, ಇನ್ನೂ ಇಬ್ರಿಗೆ ಹಾಕೋದೈತೆ. ಇನ್ನು ಇವತ್ತು ಮೋಸ್ಟ್ಲಿ ನನ್ನ ಕೆಲಸ ಮೆಹಂದಿ ಎಲ್ಲರಿಗೂ ಹಾಕೋದು. ಬಂದ್ಬಿಡು ನೊಟ್ಟೆ. ಸರಿ ಅಡ್ಡಿ ಹಾಕಿ ಮಾಡೋಣ. ಮಕ್ಳಿಗೆ ಹಾಕ್ತೀನಿ ಇವಾಗ. ಅಮ್ಮಗೂ, ದೊಡ್ಡ ಅಮ್ಮಗೂ, ಚಿಕ್ಕ ಅಮ್ಮಗೂ ಹಾಕ್ಬಿಡ್ತೀನಿ. ನಿನಗೂ ಹಾಕ್ಬೇಕಾ? ಹಾಕ್ತೀನಿ ಬಿಡ ಆಂಟಿ. ಅವಳು ಹೇಳಿದ್ಲು, ಈಗ ಸವಿತಾ ಆಂಟಿ ಬಂದ್ರೆ ನಾನು 100% ಮೆಹಂದಿ ಕೇಳುತ್ತೆ ಅಂತ ನನ್ಗೆ ಹೇಳಿದ್ಲು. ಹಂಗೆ ಕೇಳ್ತು. ಇನ್ನೊಬ್ಳೆ ನಮ್ಮ ಥರ ಆಡೋದು. ನಮ್ಮ ಮುದಿ ನೋಡಿ ಅಲ್ಲಿ ಮಲ್ಕೊಂಡೈತೆ, ನಮ್ಮುದವ. ಸೊ ಮದುವೆ ತಯಾರಿ ಸ್ವಲ್ಪ ಶುರು ಆಗಿದೆ. ಲೈಟಿಗೆ ಕರೆಂಟ್ ಇಲ್ಲ ಇಲ್ಲಿ, ಫುಲ್ ಮಳೆ ಬಂತು ಅಂತ. ಸೊ ಏನು ನೋಡಿಸ್ತೀನಿ. ಅಯ್ಯಪ್ಪ ಎದ್ದಾಗ ಇವಾಗ ಸೊಂಟ ಹಿಡ್ಕೊಬಿಡ್ತು. ಹಾಕಕ್ಕೆ ಮುಂಚೆ ಹೇಳ್ಬೇಕಾಗಿತ್ತು ಆಂಟಿ.
ಬೆಟ್ಟಲ್ಲಿ ಹಿಂಗ್ ಅಜ್ಜಿ 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 ಹಾಕು ಮೂರ್ ಮೂಲೆ ಹಂಗೆ ಎದ್ಬಿಟ್ಟಾರಂತ ಒಂದೇ ಸತಿ ಹಾಂ ಮಕ್ಕಳಿಗೆ ಮೆಹಂದಿ ಹಾಕಕ್ಕೆ ಹ್ಞೂ ಅಕ್ಕ ಬಿಡಕ್ಕ ಹಾಂ ಈಸಿ ಆಯ್ತಲ್ಲ ಬೆಸ್ಟು ಇಲ್ಲ ಎಲ್ಲದಕ್ಕೂ ಅಂಟ್ಕೊಂತು ಏ ಆಂಟಿ ಹಂಗೆ ಐತೆ ಯಾಕಂಡಿ ಒಂದು ಸ್ವಲ್ಪ ನೀರು ಹ್ಞೂ ಹಾಕ್ಬಿಡು ಹಾಂ ಕೊಡು ಎರಡು ಕೈ ನೋಡ್ಸ್ಕೊಡ ಮಮ್ಮಿಗೆ ಚೆನ್ನಾಗಿ ಬಂದಿದೆ ಅಲ್ಲ ಸಾಕು ಮಗಳೇ ಒಣಗಿಸ್ಕೋ ಸಾಕು ಒಣಗಿಸ್ಕೊಬಿಟ್ರೆ ನಿಂಗೆ ಏನು ನೋವು ಬಂತಾ ಸ್ವಲ್ಪ ತೊಡಾಡ್ಕೊ ಹೋಗಿರಲ್ಲ ಬಡ ಒಣಗಿರುತ್ತೆ ನೋಡ್ಸ್ಪ ಏನು ಇವಾಗ ಹೋಯ್ತಾ ಇವಾಗ ಹೋಯ್ತಾ ಇವಾಗ ಹೋಯ್ತಾ ಇವಾಗ ಹೋಯ್ತಾ ಒಣಗಿರ್ಲಿಲ್ವಾ ಓ ತಂದಿದೀಯಾ ಓಕೆ ಸರಿ ಹ್ಯಾಂಡ್ ಮಾತ್ರ ನೋಡ್ಸು ಹ್ಯಾಂಡ್ ಕೆಳಗಡೆ ನೋಡ್ಸು ಫೋಟೋ ಕಾಣಿಸ್ತಾ ಇದೆ ತಿರ್ಗ್ಸು ಈ ಮನೇಲಿ ಬೆಳಕೆ ಇಲ್ಲ ಈ ಮನೇಲಿ ಬೆಳಕೆ ಇಲ್ಲ ಇಲ್ಲ ಸಾಕ್ಬಿಡು ಸರಿ ಹಾಕ್ಬಿಡ್ತೀನಿ ಇರು ಒಣಗಿಸ್ಕೊ ಸ್ವಲ್ಪ ನಮ್ಮಮ್ಮ ರಂಗೋಲಿ ಬಿಡ್ತೈತೆ ಹಳ್ಳಿ ಕಡೆ ಎಲ್ಲ ಮನೆ ಒಳಗಡೆನೆ ರಂಗೋಲಿ ಬಿಡ್ತಾರೆ ಸೊ ಅದಕ್ಕೋಸ್ಕರ ಅಮ್ಮ ರಂಗೋಲಿ ಬಿಡ್ತೈತೆ ನೀನು ಹೇಳ್ತೀನಿ ಹಂಗೆ ಮಲ್ಕೊಂಡ್ಬಿಟ್ರು ಅಮ್ಮ ರಂಗೋಲಿ ಬಿಡ್ತಾ ಇದೆ ಸೊ ಮದುವೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ಕಡೆ ನಾವೆಲ್ಲ ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ ಅಲ್ಲ ಈ ಮೆಹಂದಿ ನೋಡ್ಸಿ ಶ್ರೀದೇವಿ ಮೆಹಂದಿ 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 ಈ ಕಡೆ ಬಾ ನೋಡ್ಸಿ ಮೆಹಂದಿ ನೋಡ್ಸಿ ಆ ಕಡೆ ಕೈ ರಿವರ್ಸ್ ನೋಡಿ ಮೆಹಂದಿ ಎಲ್ಲ ಹಾಕಾಯ್ತು ಸಾರಿ ನೋಡಿ ಪೇಂಟ್ ಎಲ್ಲ ಮಾಡಾಗಿದೆ ಅಮ್ಮ ರಂಗೋಲಿ ಇವರೆಲ್ಲ ಕೂತಿದ್ದಾರೆ ಅಪ್ಪ ಲುಂಗಿ ಸರಿ ಮಾಡ್ಕೋತೈತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕಪ್ಪ ಏನ್ ಮಾಡ್ತೈತೆ ತೋರಿಸ್ತೀನಿ ನೋಡಿ ನೋಡಿ ಚಿಕ್ಕಪ್ಪ ಏನ್ ಮಾಡ್ತಾ ಇದೀಯಾ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಕೂತಿರೋ ಸ್ಟೈಲ್ ನೋಡಿ
ನಮ್ಮ ಚಿಕ್ಕಪ್ಪ ಟೀ ಮಾಡ್ತೈತೆ. ಯಾರಿಗೋಸ್ಕರ ಚಿಕ್ಕಪ್ಪ? ಎಲ್ರಿಗೋಸ್ಕರನಾ? ಇಲ್ಲ ನಿಮ್ಮ ಹೆಂಡತಿಗೋಸ್ಕರನಾ? ಮಕ್ಕಳಿಗೆ, ನಮ್ಮ ಅಣ್ಣನಿಗೆ, ಇಲ್ಲ ಇಲ್ಲ ಸವಿತಮ್ಮನ್ಗೆ, ಓ ಸಕ್ಕತ್ತಾಗಿ ಬಂದಿದೆ ಮೆಹಂದಿ. ಎಲ್ಲಿ ಮಾದೇವಿಗೆ, ಶ್ರೀದೇವಿಗೆ, ಸಕ್ಕತ್ತಾಗಿದೆ. ಮಾದೇವಕ್ಕ ಮೆಹಂದಿ ನೋಡಿ ಚೆನ್ನಾಗಿ ಬಂದಿದೆ ಕಲರ್. ನಾಳೆ ಬೆಳಗ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರ್. ನೋಡಕ್ಕ ಅಕ್ಕ ಚೆನ್ನಾಗಿ ಬಂದಿದೆಲ್ಲ ಕಲರು. ಬೆಳಗ್ಗೆ ಇನ್ನೂ ಸ್ಟ್ರಾಂಗ್ ಬರುತ್ತೆ. ಕೊಬ್ಬರಿ ಎಣ್ಣೆ ಹಚ್ಕೊಬಿಡು. ನಿನಗೆ ಮೆಹಂದಿ ಐತೆ ಹೆಂಗ್ ಬೇಕಾಕು. ನೀನು ಹೂವು ಮಾಡು ಹಾಕೊಡ್ತೀನಿ. ಇನ್ನು ಟೈಮ್ ಐತಲ್ಲ. ಹೂವು ಮಾಡ್ಬಿಟ್ಟು ಕೊಡು ಹಾಕೊಡ್ತೀನಿ. ಓ ನೋಡಿದ್ರಾ? ಅಯ್ಯಯ್ಯೋ ಏ ದಂಡ ಪಿಂಡ ಡ್ಯಾಡಿ ನೋಡ್ದ ನಿಮ್ಮ ತಮ್ಮನ ಹೆಂಡ್ತಿನ ಕಳಿಸ್ತೀನಿ ನೀರು. ಮೆಹಂದಿ ಶ್ರೀದೇವಿನ ಕೇಳು. ಶ್ರೀದೇವಿನ ಕೇಳಕ್ಕ ಎಲ್ಲಿ? ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡೇ ಅರ್ಶಿನ, ಬಳೆ ಶಾಸ್ತ್ರ, ಚಪ್ಪರದ ಬ್ಲಾಗ್ ಎಲ್ಲ ಇದೆ. ಸೊ ನೋಡಿ ಸಪೋರ್ಟ್ ಮಾಡಿ. ಸೊ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.